ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಮುರಾರ್ಜಿ ದೇಸಾಯಿ ಪರೀಕ್ಷೆಗೆ ಸಂಬಂಧಪಟ್ಟಂತ ನಾನು ಒಂದಿಷ್ಟು ಮ್ಯಾಥ್ಸ್ ಇಂಪಾರ್ಟೆಂಟ್ ಚಾಪ್ಟರ್ಗಳನ್ನ ನಾನು ಪಾರ್ಟ್ 1 ವಿಡಿಯೋ ಒಳಗಡೆ ಏನ್ ಮಾಡಿದ್ನಪ್ಪ ಅಂದ್ರೆ ಅಪ್ಲೋಡ್ ಮಾಡಿದ್ದೀನಿ. ಯಾವ ಚಾಪ್ಟರ್ಗಳ ಮೇಲೆ 100% ಕ್ವಶನ್ಸ್ ನ ಕೇಳ್ತಿರ್ತಾನೆ, ಪ್ರತಿ ವರ್ಷನೂ ಈ ಚಾಪ್ಟರ್ಗಳ ಮೇಲೆ ಕ್ವಶನ್ಸ್ ನ ಕೇಳ್ತಿರ್ತಾನೆ. ಅದೇ ಆಧಾರ ಇಟ್ಕೊಂಡು ಇವತ್ತ ಭಾಗ 2 ನ ಏನ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗಾಗಲೇ ಅದನ್ನ ಒಂದೇದು ವಿಡಿಯೋಗಳನ್ನ ಯಾರು ನೋಡಿಲ್ಲಪ್ಪ ಅಂದ್ರೆ ಹೋಗಿ ನೋಡ್ಕೊಡ್ರಿ. ಎರಡನೇ ಪಾರ್ಟ್ 2 ಒಳಗಡೆ ಮತ್ತೊಂದಿಷ್ಟು ಇಂಪಾರ್ಟೆಂಟ್ ಚಾಪ್ಟರ್ಗಳ ಮೇಲೆ ಈ ಚಾಪ್ಟರ್ಗಳ ಮೇಲೆ ಕ್ವಶನ್ ತೆಗೆದು ನೋಡ್ರಿ. ಕ್ವಶನ್ಸ್ ಕೇಳಿದಾನೆ 100% ಈ ಸಲನು ಕೇಳ್ತಿರ್ತಾನೆ. ಅದಕ್ಕೋಸ್ಕರ ಈ ವಿಡಿಯೋ ಎಂಡ್ ತನಕ ನೋಡ್ರಿ. ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಎಕ್ಸಾಮ್ ಮುಗಿದ ತಕ್ಷಣ ತಮಗೆ ನೇರವಾಗಿ ಕೀ ಆನ್ಸರ್ಸ್ಗಳು ಏನಾಗ್ತಪ್ಪ ಅಂದ್ರೆ ಫಸ್ಟ್ ಹಂತದಲ್ಲೇ ಏನಾಗ್ತಪ್ಪ ಅಂದ್ರೆ ಸಿಗ್ತಿರ್ತಿರ್ತವೆ. ಹಾಗಾದ್ರೆ ಇವತ್ತಿನ ಇದ್ರ ಒಳಗಡೆ ನಾನು ಆಲ್ರೆಡಿ ಈಗ ಒಂದಿಷ್ಟು ಕಿಲೋಮೀಟರ್ ಇಂದ ಮೀಟರ್ ಮಾಡೋದು, ಮೀಟರ್ಲಿಂದ ಕಿಲೋಮೀಟರ್ ಮಾಡೋದು ಇವನ್ನ ನಾರ್ಮಲ್ ಆಗಿ ಕ್ವಶನ್ಸ್ ನ ಕೇಳ್ತಿರ್ತಾನೆ. ಉದಾಹರಣೆಗೆ ಒಂದು ಈ ತರ ಕೊಟ್ಟಿರ್ತಿರ್ತಾನೆ. ಏನಪ್ಪಾ ಅಂತಂದಾಗ 2378 ಇದು ಏನಿದೆಪ್ಪ ಅಂತಂದಾಗ 2378 ಇದೇನಪ್ಪಾ ಅಂದ್ರೆ ಮೀಟರ್ ಐತೆ. ಇದು ಏನಿದೆ ಮೀಟರ್ ಇದೆ. 2378 ಮೀಟರ್ ಇದೆ. ಇದನ್ನ ಕಿಲೋಮೀಟರ್ದಾಗ ಮಾಡ್ರಿ ಅಂತ ಹೇಳ್ತಾನೆ. ಕಿಲೋಮೀಟರ್ದಾಗ ಮಾಡ್ರಿ ಅಂದಾಗ ನೀವು ಏನೂ ಮಾಡುವ ಅವಶ್ಯಕತೆ ಇಲ್ಲ. ಇದು ಸಂಖ್ಯೆ ಏನಿರ್ತಲ್ಲ ಅದೇ ಬರ್ಕೋಬೇಕು. 1000 ಸ್ಥಾನಕ್ಕೆ ಏನ್ ಮಾಡ್ಬೇಕು, ಪಾಯಿಂಟ್ ಇಟ್ಬಿಡ್ಬೇಕು ಅಷ್ಟೇ. 1000 ಸ್ಥಾನಕ್ಕೆ ಪಾಯಿಂಟ್ ಇಟ್ಬಿಟ್ರಪ್ಪ ಅಂದ್ರೆ ಮೀಟರ್ ಇದ್ದಿದ್ದು ಏನಕ್ಕಂದ್ರೆ 2 ಕಿಲೋಮೀಟರ್ ಆಗಿದ್ದು 378 ಮೀಟರ್ ಆಗ್ತದೆ. ಹಾಗಾದ್ರೆ ಅಲ್ಲಿ 2.378 ಇದು ಮೀಟರ್ ಇದ್ದಿದ್ದು ನೀವು ಪಾಯಿಂಟ್ ಇಟ್ಬಿಟ್ರಪ್ಪ ಅಂದ್ರೆ ಕಿಲೋಮೀಟರ್ ಅಂತ ಬರೀದೆ ಅಷ್ಟೇ. ಆಪ್ಷನ್ಸ್ ಐತೆ ಹುಡುಕ್ಬೇಕು. ಮೀಟರ್ ಇದ್ದಿದ್ದು ಕಿಲೋಮೀಟರ್ ಮಾಡೋದು ಬಹಳ ಸುಲಭವಾಗಿ. ಈಗ ಒಂದು ವೇಳೆ ಇದನ್ನೇ ಹಿಂಗೆ ಕೊಟ್ಟಿರ್ತಿರ್ತಾನೆ, 7000 ಮೀಟರ್ ಐತಿ. ಇದನ್ನ ಕಿಲೋಮೀಟರ್ದಾಗ ಮಾಡ್ರಿ ಅಂದ್ರೆ ಏನಿಲ್ಲ, 1000 ಸ್ಥಾನಕ್ಕೆ ಬಂದು ಪಾಯಿಂಟ್ ಇಟ್ಬಿಡಬೇಕು. ಇದು ಮುಂದಿನ ಏನಕ್ಕಪ್ಪ ಅಂದ್ರೆ 7 ಕಿಲೋಮೀಟರ್. 7000 ಮೀಟರ್ ಎಷ್ಟು ಕಿಲೋಮೀಟರ್ಗೆ ಸಮ ಆಗ್ತದಂತಪ್ಪ ಅಂದಾಗ 7 ಕಿಲೋಮೀಟರ್ಗೆ 1000 ಸ್ಥಾನಕ್ಕೆ ಬಿಂದು ಇಡೋದನ್ನ ಭಾಳ ಇಂಪಾರ್ಟೆಂಟ್ ಆಗಿ ನಾವು ನೋಡ್ಕೊಂಡಿರ್ತಾನೆ ಸಾಕು. ಮೀಟರ್ ಇದ್ದಿದ್ದು ಕಿಲೋಮೀಟರ್ ಈಸಿಯಾಗಿ ಏನು ಮಾಡ್ಬೋದಪ್ಪ ಅಂತ ಅಂದಾಗ ನೀವು ಕನ್ವರ್ಟ್ನ ಮಾಡ್ಬೋದು. ಒಂದು ವೇಳೆ ಕಿಲೋಮೀಟ್ರೇ ಕೊಟ್ಟಿದ್ದಪ್ಪ ಅಂತಿಕೋ, 28 ಕಿಲೋಮೀಟರ್ ಕೊಟ್ಟಿದ್ದ. ಸರ್ ಇದು ಮೀಟರ್ದಾಗ ಬರೀರಿ. ಮೀಟರ್ದಾಗ 1 ಮೀಟರ್ 28 ಇಂಟು 1000 ಮಾಡ್ಬೇಕು. 28 ಇಂಟು ಏನು ಮಾಡಬೇಕಪ್ಪ ಅಂದಾಗ 1000 ಮಾಡಿದಾಗ 28,000 ಆಗ್ತೈತಿ. 28,000 ಮೀಟರ್ ಅಂತೇಳಿ ನೀವು ಬರಿಬೇಕು. ಕಿಲೋಮೀಟರ್ ತಪ್ಪ ಮೀಟರ್ದಾಗ ಮಾಡ್ಬೇಕಪ್ಪ ಅಂದ್ರೆ ಇಂಟು 1000 ಮಾಡಿಬಿಟ್ರಿ. ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಅದು ಎಷ್ಟೇ ಇರೋಲಕ್ಕ ಈಸಿಯಾಗಿ ತಾವು ಆನ್ಸರ್ಸ್ನ ತಾವು ಮಾಡ್ತಿರ್ತಿರ್ತಾರೆ. ಈ ಚಾಪ್ಟರ್ ಮೇಲೆ ಕೂಡ ಕ್ವಶನ್ಸ್ ಕತ್ತಿರ್ತಿರ್ತಾನೆ, ನೆನಪಿಟ್ಕೊಳ್ರಿ. ಇನ್ನು ಇದನ್ನ ಬಿಟ್ರೆ kg ಟು ಗ್ರಾಮ್ ಮಾಡೋದು, ಗ್ರಾಮ್ ಟು kg ಮಾಡೋದು, ಇದನ್ನ ಕ್ವಶನ್ಸ್ ಕೇಳ್ತಿರ್ತಾರೆ. 1 kg ಅಂದಾಗ ಎಲ್ಲರಿಗೂ ಗೊತ್ತಿದೆ ಎಷ್ಟಪ್ಪ ಅಂದಾಗ 1000 ಗ್ರಾಮ್ ರೀ ಅಂತ. 1000 ಗ್ರಾಮ್. 10 kg ಅಂದಾಗ ಎಷ್ಟು ಅಂತ ಕ್ವಶನ್ಸ್ ಕೇಳ್ತಾರೆ. 10 kg ಅಂದಾಗ ಇಂಟು 1000 ಮಾಡು, 10,000 ಗ್ರಾಮ್ ಆಗ್ತದೆ. ಅಥವಾ ಹಿಂಗೆ ಕೊಟ್ಟಿರ್ತಾನೆ 8750 ಗ್ರಾಮ, ಇದು ಎಷ್ಟು ಕೆಜಿಗೆ ಸಮ ಅಂತೇಳಿ. ಏನಿಲ್ಲ, ಬಟ್ ಬಂದು 1000 ಸ್ಥಾನಕ್ಕೆ ಪಾಯಿಂಟ್ ಇಟ್ಬಿಡ್ಬೇಕು. 8 kg 750 ಗ್ರಾಮ್. 8 kg 750 ಗ್ರಾಮ್ ಆಗ್ಬಿಡ್ತದೆ ಆಟೋಮೆಟಿಕ್. ಎಷ್ಟು ಕೆಜಿ ಒಳಗಡೆ 8750 ಗ್ರಾಮ ಎಷ್ಟು ಕೆಜಿಗೆ ಸಮ ಅಂದಾಗ 8 kg 750 ಗ್ರಾಮ್ 1000 ಸ್ಥಾನಕ್ಕೆ ಪಾಯಿಂಟ್ ಇಟ್ಬಿಡ್ಬೇಕು. ಇಷ್ಟೇ ಸಿಂಪಲ್ ಆಗಿ ಇವ್ರನ್ನ ನಿಮ್ಗೆ ಎಕ್ಸಾಮ್ಸ್ ಕೇಳ್ತಿರ್ತಾನೆ, ನೆನಪಿಟ್ಕೊಳ್ರಿ. ಇನ್ನು ನೆಕ್ಸ್ಟ್ ಇದನ್ನ ಬಿಟ್ರೆ ಮತ್ತೇನು ಕೇಳ್ತಿರ್ತಾನಪ್ಪ ಅಂದ್ರೆ, ಸರ್ ಇದು ಅಂತೂ 100% ವೃತ್ತಗಳ ಸಂಬಂಧಪಟ್ಟಂತ ಒಂದು ಕ್ವಶನ್ಸ್ ನ ಕೇಳ್ತಿರ್ತಾನೆ. ಒಂದು ವೃತ್ತ ತೆಗಿತೀನಿ. ಏನ್ ಮಾಡ್ರಪ್ಪ ಅಂದ್ರ ಇದ್ರ ಒಳಗಡೆ ಎಲ್ಲ ಹೇಳ್ತಿರ್ತಾನೆ, ನೋಡ್ಕೊತಾ ಬರ್ರಿ. ಇದೊಂದು ವೃತ್ತ. ಈ ವೃತ್ತದ ಒಳಗಡೆ ಯಾವುದು ವ್ಯಾಸ, ಯಾವುದು ಏನಪ್ಪಾ ಅಂತಂದಾಗ ನಿಮ್ ಕ್ವಶನ್ಸ್ ನ ಕೊಟ್ಟಿರ್ತಿರ್ತಾನೆ. ಇದು ಒಂದು ವೃತ್ತ ಅಂತ ತಿಳ್ಕೊಡ್ರಿ. ಈ ವೃತ್ತದ ಒಳಗಡೆ ಸರ ಏನಪ್ಪಾ ಅಂದಾಗ ಅಡ್ಡ ಭಾಗ ಮಾಡೋದು. ಭಾಗ ಏನ್ ಮಾಡೋದಪ್ಪ ಅಂತಂದಾಗ ಈ ತರ ಕರೆಕ್ಟಾ ಭಾಗ ಆಗತ್ತಂತ ನೋಡ್ಕೊಡ್ರಿ. ಇಲ್ಲಿ ಅರ್ಧ ಮಾಡೋದು. ಅರ್ಧ ಮಾಡಿದಾಗ ಇದನ್ನ ನಾವು ಇಲ್ಲೊಂದು ಹೆಸರು ಕೊಡ್ತೇನೆ. ಇದು ಎ, ಇದು ಬಿ ಅಂತೇಳಿ. ಇದು ವೃತ್ತ ಕೇಂದ್ರ ಸೆಂಟ್ರ್. ಇಲ್ಲೊಂದು ಪಾಯಿಂಟ್ ಇರ್ತದೆ, ಇದು ವೃತ್ತ ಕೇಂದ್ರ. ಹೌದಾ? ಎ ಬಿ ಇದ್ರ ಒಳಗಡೆ ಏನು ಅಂತ ಕ್ವಶನ್ಸ್ ಕೊಡ್ತಾನೆ. ಎ ಬಿ ಅನ್ನೋದು ಇದು ಏನಪ್ಪಾ ಅಂತ ಇದೊಂದು ವೃತ್ತ ಕೇಂದ್ರ. ವೃತ್ತ ಕೇಂದ್ರ ಇದನ್ನು ಓ ಅಂತ ಹೆಸರು ಸೂಚಿಸ್ತೀವಿ. ಹಾಗಾದ್ರೆ ಇದ್ರ ಒಳಗಡೆ ಎ ಬಿ ಅನ್ನೋದು ಏನಪ್ಪಾ ಅಂತ ಕ್ವಶನ್ಸ್ ಕೇಳಿದಪ್ಪ ಅಂದ ಎ ಬಿ ಅನ್ನೋದು ಏನಪ್ಪಾ ಅಂದಾಗ ವ್ಯಾಸ. ಇದ್ರ ಮೊನ್ನೆ ಒಂದು ಚಾಪ್ಟರ್ ಹೇಳಿದ್ದೀನಿ. ಈ ಚಾಪ್ಟರ್ ನೋಡಿದವ್ರಿಗೆ ಈಸಿಯಾಗಿ ಗೊತ್ತಾಗ್ಬಿಡ್ತದೆ. ನಾನು ಇಲ್ಲಿ ಸುಮ್ಮನೆ ಕ್ವಿಕ್ ಗ್ಲಾನ್ಸ್ ಹಾಕ್ತೀನಿ. ಸರ್ ಇದರ ತ್ರಿಜ್ಯಗಳು ಎಷ್ಟು? 2 ತ್ರಿಜ್ಯಗಳು. ತ್ರಿಜ್ಯಗಳು ಯಾವುವು? OA1 ತ್ರಿಜ್ಯ. OA1 ಏನಾಗ್ತದಪ್ಪ ಅಂದ್ರೆ ತ್ರಿಜ್ಯ ಆಗ್ತದೆ. ಇನ್ನು OB ಅನ್ನೋದು ಏನಾಗ್ತದಪ್ಪ ಅಂದ್ರೆ ಇನ್ನೊಂದು ತ್ರಿಜ್ಯ ಆಗ್ತದೆ. OA1 ತ್ರಿಜ್ಯ, OB1 ತ್ರಿಜ್ಯ. ಒಂದು ವೇಳೆ
ಇದ್ರ ಮೇಲೆ ಇನ್ನೊಂದು ಹಿಂಗೆ ಗೆರಿ ಎಳೆದಿದ್ನಪ್ಪ ಅಂದ್ರೆ ಇದಕ್ಕೊಂದು ಎನ್ ಅಂತ ಹೆಸರು ಕೊಟ್ಟು ಓ ಎನ್ ಕೂಡ ಏನಾಗ್ತದಪ್ಪ ಅಂತಂದಾಗ ತ್ರಿಜ್ಯ ಆಗ್ತದೆ. ಯಾಕೆ ತ್ರಿಜ್ಯ ಇದು ಅಂತ ಕಳಿಸ್ತೇವೆ, ವೃತ್ತ ಕೇಂದ್ರದ ಮೂಲಕ ಪರದಿಂದ ಟಚ್ ಆಗಿತ್ತು ಅಂದ್ರೆ ಅದನ್ನ ನಾವು ತ್ರಿಜ್ಯ ಅಂತ ಕರಿತೀವಿ. ವೃತ್ತ ಕೇಂದ್ರದ ಮೂಲಕ ಒಂದು ಪರದಿಂದ ವೃತ್ತ ಕೇಂದ್ರದ ಮೂಲಕ ಹಾದುವುದಂತ ಅತಿ ದೊಡ್ಡ ತ್ರಿಜ್ಯವನ್ನು ನಾವು ವ್ಯಾಸ ಅಂತ ಕರಿತೀವಿ. ಸರ್ ಇಲ್ಲಿ ಬರೀ ಹಿಂಗೆ ಹೊರಗಡೆ ಒಂದು ಗೆರೆ ಕೊಟ್ಟಿರ್ತಿರ್ತಾನೆ, ಇದು ಹೊರಗಡೆ ಏನಿದು, ಇದು ಎಕ್ಸ್ ವಾಯ್ ಅಂತ ಹೆಸರು ಕೊಟ್ಟೆ ಅಂತ ತಿಳ್ಕೊಳ್ಳಿ. ಎಕ್ಸ್ ವಾಯ್ ಅನ್ನೋದು ಏನಪ್ಪಾ ಅಂತ ಅಂದಾಗ ಜಾ ಅಂತ ಕರಿತೀವಿ. ಎಕ್ಸ್ ವಾಯ್ ಅನ್ನೋದು ಏನಪ್ಪಾ ಅಂದಾಗ ಇದು ಜಾ. ವೃತ್ತ ಕೇಂದ್ರ ಓ, ಎ ಬಿ ಅನ್ನೋದು ಒಂದು ವ್ಯಾಸ, ಓ ಬಿ ಅನ್ನೋದು ಒಂದು ತ್ರಿಜ್ಯ, ಓ ಎ ಅನ್ನೋದು ಒಂದು ತ್ರಿಜ್ಯ, ಓ ಎನ್ ಅನ್ನೋದು ಒಂದು ತ್ರಿಜ್ಯ, ಎಕ್ಸ್ ವೈ ಅನ್ನೋದು ಒಂದು ಜಾ. ಈ ತರ ಏನ್ ಕೇಳಿರ್ತಿರ್ತಾನೆ, ನಾವು ಏನ್ ಮಾಡ್ಬೇಕು ಅನ್ನೋದು ಒಂದು ಸ್ವಲ್ಪ ಐಡಿಯಾ ಮಾಡ್ಕೊಂಡ್ರೆ ಸಾಕು. ಒಳ್ಳೆ ಇದು ಪ್ರಶ್ನೆ ಕೇಳಿದಾನೆ, ಈ ಸಲನು ಕೇಳ್ತಿರ್ತಿರ್ತಾನೆ, ಹೇಳಿದ್ದೇವಿ ಮತ್ತೆ ರಿಪೀಟ್ ಆಗ್ತಿರ್ತದೆ. ಅದಕ್ಕೋಸ್ಕರ ಈ ವೃತ್ತಕ್ಕೆ ಸಂಬಂಧಿಸಿದಂತ ನಿಮ್ಗೆ ಕಂಪ್ಲೀಟ್ ಆಗಿ ಬೇಕಪ್ಪ ಅಂದ್ರೆ ಚಾಪ್ಟರ್ ಹೇಳಿದೀನಿ, ನೋಡ್ಕೊತಾ ಬರ್ರಿ. ನಾವು ಇನ್ನೊಂದು 100% ಕ್ವಶನ್ಸ್ನ ಕೇಳೋದು ಯಾವ್ದಪ್ಪ ಅಂತಂದಾಗ ರೋಮನ್ ಅಂಕಿಗಳ ಮೇಲೆ ಕ್ವಶನ್ಸ್ ಕೇಳ್ತಾನೆ. ಸರ್ 40ಕ್ಕೆ ಏನು ಬರ್ತದ್ರಿ, 40ಕ್ಕೆ ಏನು ಬರ್ತದ, 50ಕ್ಕೆ ಏನು ಬರ್ತದೆ, 70ಕ್ಕೆ ಏನು ಬರ್ತದೆ, 500ಕ್ಕೆ ಏನು ಬರ್ತದೆ, 400ಕ್ಕೆ ಏನು ಬರ್ತದೆ, ಕ್ವಿಕ್ ಆಗಿ ಹೇಳ್ತೇನೆ. ನಿಮ್ಗೆ ರೋಮನ್ ಅಂಕಿಗಳು ಸರ್ 1, 2, 3 ಈಗ 4 ಬರಿಬೇಕಾಗಿದೆ. 4 ಬರಿಬೇಕಪ್ಪ ಅಂದ್ರೆ 5 ಬರೀದು ಗೊತ್ತಿರ್ಬೇಕು. 5ಕ್ಕ ಇದು 5 ಐತಿಲ್ಲ, 1 ಅಂದ್ರ 5ಕ್ಕೆ 1 ಕಡಿಮೆ ಅಂತಂದ್ರೆ 4. ಹಾಗಾದ್ರೆ 1ನ ಹಿಂದೆ ಬರೀರಿ, 5 4 ಆಗ್ಬಿಡ್ತೈತಿ. ಇದು 5 ಐತಿ ಈಗ ಆಲ್ರೆಡಿ. 5ಕ್ಕೆ 1 ಜಾಸ್ತಿ ಐತಪ್ಪ ಅಂದ್ರೆ 6 ಆಕೈತಿ. 5ಕ್ಕೆ 2 ಜಾಸ್ತಿ ಐತಪ್ಪ ಅಂದ್ರೆ 7 ಆಕೈತಿ. 5ಕ್ಕೆ 3 ಜಾಸ್ತಿ ಆತಪ್ಪ ಅಂತ 8 ಆಕೈತಿ. ಈಗ 9 ಬರಿಬೇಕಂದ್ರೆ 10 ಬರೀಬೇಕು ಗೊತ್ತಿರ್ಬೇಕು ನಿಮ್ಗೆ. 10 ಅಂದ್ರೆ ಎಕ್ಸ್. 10ಕ್ಕೆ 1 ಕಡಿಮೆ ಅಂತೆ ಹಿಂದೆ ಬರೋದ್ ಬಿಟ್ರೆ 9 ಆಕೈತಿ. ಇಷ್ಟು ನಿಮಗೆ ಗೊತ್ತಿದ್ದಪ್ಪ ಅಂದ್ರೆ ಸಾಕು, ನೀವು ಯಾವುದೇ ಕೇಳಿದ್ರು ಬರಿಬೋದು. 10 ಅಂದ್ರೆ ಎಕ್ಸ್ ಆಯ್ತು. 10 ಅಂದ್ರೆ ಏನಾಯ್ತು, ಇದನ್ನ ಬರ್ಕೊಂಡ್ಬಿಡ್ರಿ. 10 ಅಂದ್ರಾಗ ಇದು ಎಕ್ಸ್ ಆಗ್ತದೆ. 20 ಅಂತಂದಾಗ ಡಬಲ್ ಎಕ್ಸ್ ಆಗ್ತದ. 30 ಅಂತಂದಾಗ ತ್ರಿಬಲ್ ಎಕ್ಸ್ ಆಗ್ತದ. ಇನ್ನು 40 ಬರೀರಿ ಅಂತ ಹೇಳಿದಾನ. 40 ಬರೀಕ್ಕಿಂತ 50 ಬರೀ ಮೊದಲು ಗೊತ್ತಿರ್ಬೇಕು. 50 ಅಂದ್ರೆ ಎಲ್ಲಕ್ಕ ಎಷ್ಟು, ಎಕ್ಸ್ ಅಂದ್ರೆ 10 ಕಡಿಮೆ ಐತಿ. ಎಕ್ಸ್ ಎಲ್ ಅಂದ್ರೆ ಎಷ್ಟಪ್ಪ ಅಂದ್ರೆ 40. ಈಗ 60 ಬರೀರಿ ಅಂತಂದಾಗ ಎಲ್ ಅಂದ್ರೆ 60. ಎಲ್ಲಕ್ಕ 10 ಹೆಚ್ಚಿಗೆ ಐತಿ. 10 ಹೆಚ್ಚಿಗೆ ಅಂದ್ರೆ ಎಲ್ ಎಕ್ಸ್ 60. ಇನ್ನು ಮತ್ತೆ 70 ಈಸಿ ಬರಿಬೋದು. ಈಗ ಎಲ್ಲ ಡಬಲ್ ಎಕ್ಸ್ 20 ಹೆಚ್ಚಿಗೆ ಐತಿ 70. 80 ಅಂದಾಗ ಎಲ್ಲ ತ್ರಿಬಲ್ ಎಕ್ಸ್ 80. ಸರ್ ಈಗ 90 ಬರಿಬೇಕು. 90 ಬರಿಬೇಕಪ್ಪ ಅಂದ್ರೆ ನಿನಗೆ 100 ಅನ್ನೋದು ಗೊತ್ತಿರ್ಬೇಕು. 100 ಅಂದ್ರೆ ಎಷ್ಟಪ್ಪ ಅಂದ್ರೆ 100 ಅಂದ್ರೆ ಸಿ ಅಂದ್ರೆ 100. ಹಾಗಾದ್ರೆ ನೋಡ್ರಿ, 100ಕ್ಕೆ 10 ಕಡಿಮೆ ಎಕ್ಸ್ ಸಿ. ಈಗ 100 ಅಂದ್ರೆ ಸಿ, 100ಕ್ಕೆ ಹಿಂದೆ ಬರೆದ್ರೆ 10 ಕಡಿಮೆ ಅನ್ನಂಗ. ಹಾಗಾದ್ರೆ ಎಕ್ಸ್ ಸಿ. ಅದೇ ಸಿ ಎತ್ ಬರ್ತಪ್ಪ ಅಂದ್ರೆ ಶುದ್ಧ 100. 200 ಬರಿ, 200 ಬರಿಯಪ್ಪ ಅಂತಂದಾಗ ಡಬಲ್ ಸಿ. 300 ಬರಿ ತ್ರಿಬಲ್ ಸಿ. ಯಾವುದು ತ್ರಿಬಲ್ ಸಿ. 400 ಬರಿ. ಈಗ 400 ಬರೀಬೇಕು ಅಂದ್ರೆ ನಿನಗೆ 500ಕ್ಕೆ ಏನಂತಾರ ಗೊತ್ತಿರ್ಬೇಕು. 500ಕ್ಕೆ ಏನಂತಾರಪ್ಪ ಅಂತಂದಾಗ ಡಿ ಅಂತ ಕಿತ್ತ. ಹಾಗಾದ್ರೆ ಡಿ ಅಂತೇಳಿ ಇಲ್ಲಿ ಬರ್ದಿರ್ತಿರ್ತಿ. ಏನ್ ಬರ್ದಿರ್ತೀವಿ, ಡಿ 500 ಡಿ ಕ 100 ಕಡಿಮೆ ಸಿ ಡಿ. ಹೌದಾ, ಸಿ ಡಿ ಅಂದ್ರಾಗ 400. ಈಗ 600 ಬರಿ ಅಂತಂತಂದಾಗ 500 ಅಂದ್ರೆ ಡಿ 100 ಹೆಚ್ಚಿಗೆ ಐತಿ 600ಕ. ಡಿ ಸಿ 700. ಡಿ ಡಬಲ್ ಸಿ ನೋಡ್ರಿ ಎಷ್ಟು ಈಸಿಯಾಗಿ ಬರಿಬೋದು. ಡಿ ಡಬಲ್ ಸಿ 800. ಡಿ ತ್ರಿಬಲ್ ಸಿ 800. 900 ಬರಿಬೇಕಪ್ಪ ಅಂದ್ರೆ 1000 ಗೊತ್ತಿರ್ಬೇಕು. 1000 ಅಂದ್ರೆ ಎಮ್. 1000 ಅಂದ್ರೆ ಎಷ್ಟಪ್ಪ ಅಂತಂದಾಗ 1000 ಅಂದ್ರೆ ಎಮ್. ಹಾಗಾದ್ರೆ 900 ಬರಿ ಅಂತ ಹೇಳ್ಯಾರ. 900 ಎಮ್ಕ 100 ಕಡಿಮೆ ಐತಿ ಸಿ ಎಮ್. ಈ ತರ ನೀವು ಬರ್ಕೋತ ಹೋದ್ರೆ ಸಾಕು. ಯಾವುದೇ ರೋಮನ್ ಸಂಖ್ಯೆ ಕೇಳಲಿ ನೀವು ಈಸಿಯಾಗಿ ಏನ್ ಮಾಡ್ತಿರಪ್ಪ ಅಂದ್ರೆ ಬರೀತಿರ್ತಿರ್ತದೆ. ರೋಮನ್ ಸಂಖ್ಯೆ ಮೇಲೆ ಕ್ವಶನ್ಸ್ ಕೇಳ್ತಿರ್ತಾನೆ. ಅಬ್ಸರ್ವ್ ಈಸಿಯಾಗಿ ಮಾಡ್ರಿ. ಮಾಡ್ಕೊಂಡ್ ಕೇಶಂತ್ರ ಎಕ್ಸಾಮ್ದಾಗ ಆನ್ಸರ್ ಹಾಕಿ ಬರ್ರಿ ಕರೆಕ್ಟ್ ಆಗಿ. ರೋಮನ್ ಸಂಖ್ಯೆಗಳನ್ನ ಹಾಕ್ತಾನೆ. ಇನ್ನು ಬೀಜೋಕ್ತಿಗಳು ಏನು, ಈ ತರ 8y = 80 ಅಂತ ಕೊಡ್ತಾನೆ. ಹಾಗಾದ್ರೆ y ನ ಬೆಲೆ ಏನು ಅಂತ ಕ್ವಶನ್ ಹಿಂದಿನ ಎಕ್ಸಾಮ್ದಾಗ ಕ್ವಶನ್ಸ್ ನ ಕೇಳೋಣ. 8y = 80. ಹಾಗಾದ್ರೆ y ನ ಬೆಲೆ ಏನಿದ್ರಾಗ ಈಗ ನೋಡಿದ ತಕ್ಷಣನೇ ಒಂದಿಷ್ಟು ಇಲ್ಲಿ ಏನು ಇರ್ಲಿಕ್ಕಪ್ಪ ಮಲ್ಟಿಪ್ಷನ್ಸ್ ಇರ್ತದೆ ಅನ್ನೋದು ಗೊತ್ತಿರ್ಬೇಕು. ಇಲ್ಲಿ ಏನು ಇರ್ಲಿಕ್ಕೆ ಏನಿರ್ತದೆ ಮಲ್ಟಿಪ್ಷನ್. ಹೌದಾ, ಇದು 80 ಆಗಿತ್ತಾನೆ. ಇದು ಸಾರಿ ಹಿಂಗಿದು ಬರೀ 8y. 8y = ಎಷ್ಟಪ್ಪ ಅಂತಂದಾಗ 80 ಅಂತ ಕೊಟ್ಟಾನ. ಹಾಗಾದ್ರೆ ಇಲ್ಲಿ ಏನು ಇರ್ಲಿಕ್ಕಂದ್ರೆ ಇಂಟು ಇರ್ತೈತಿ. 8 ಮತ್ತು ಇಲ್ಲಿ 8ಕ್ಕೆ ಯಾವ ಸಂಖ್ಯೆಯನ್ನು ಮಲ್ಟಿಪ್ಷನ್ಸ್ ಮಾಡಿದಾಗ 80 ಬರ್ತದೆ. 8 10. ಹೌದಾ, 8 10 80. ಹಾಗಾದ್ರೆ y ನ ಬೆಲೆ ಏನಾಗ್ತದಪ್ಪ ಅಂತಂದ್ರೆ 10 ಆಗ್ತದೆ. ಇದು ಬಿಡಿಸು ನಿಮ್ಗೆ ಬಾಯ್ಲೆಕ್ಕ ಮಾಡೋದು.
ಸರ್ ಇದನ್ನ ಅಫಿಷಿಯಲ್ ಆಗಿ ಬಿಡಿಸ್ಲೇಬೇಕಪ್ಪ ಅಂತಂದಾಗ ಇಲ್ಲಿ ನೋಡ್ರಿ N2y ಈಕ್ವಲ್ ಟು ಎಷ್ಟು ಅಂತ ಹೇಳಿದೆ ನಾನು 80 ಹೇಳಿದೆ. y ಜೊತೆ ಇರುವಂತ ಏನ್ ಕ್ಯಾನ್ಸಲ್ ಆಗ್ಬೇಕು, ಎಂಟು ಕ್ಯಾನ್ಸಲ್ ಆಗ್ಬೇಕಂದ್ರೆ ಬೋತ್ ಸೈಡ್ ಏನ್ ಮಾಡ್ಬೇಕು, ಎಂಟರಲ್ಲೇ ಡಿವೈಡೆಡ್ ಬೈ ಮಾಡ್ಬೇಕು. ಈ ಎಂಟು ಕ್ಯಾನ್ಸಲ್ ಆಗ್ತದೆ, y ಉಳಿತಿದ್ರೆ ಅದು 8 1 8 8 10 80. ಹಾಗಾದ್ರೆ y ಬೆಲೆ ಏನಪ್ಪ ಅಂತ ಇಲ್ಲಿ 10 ಬಂತು. ಉದಾಹರಣೆ ನೀವು ಸಾಕಷ್ಟು ಏನು ಕೇಳ್ಬೋದು ಅದು 2x ಈಕ್ವಲ್ ಟು 24, 2x ಈಕ್ವಲ್ ಟು 24. ಹಾಗಾದ್ರೆ ಎಕ್ಸ್ ನ ಬೆಲೆ ಏನು ಅಂತ ಕ್ವಶನ್ಸ್ನ ಕೇಳ್ಬೋದು. ಎಕ್ಸ್ ನ ಬೆಲೆ ಏನಪ್ಪಾ ಅಂತಂಗ ಇಲ್ಲಿ ಏನು ಇರ್ಲಿಕ್ಕೆ ಮಲ್ಟಿಪ್ಲಿಕೇಶನ್ಸ್ ಇರ್ತದೆ. 2 ಎಷ್ಟಲೇ 24, 2 12 12 24 ನೋಡಿ ಹೇಳಿದ್ರೆ ಓಕೆ. ಇಲ್ಲಪ್ಪ ಅಂತಾಗ 2x ಈಕ್ವಲ್ ಟು 24 ಐತಲ್ಲ, ಎಕ್ಸ್ ಜೊತೆ ಇರೋದು ಏನು ಕ್ಯಾನ್ಸಲ್ ಆಗುತ್ತೆ, ನಮ್ಗೆ 2 ಕ್ಯಾನ್ಸಲ್ ಆಗುತ್ತೆ. ಬೋತ್ ಸೈಡ್ 2 ಕಡಲೆ 2 ಕ್ಯಾನ್ಸಲ್ ಆಗುತ್ತೆ. 2 2 ಕ್ಯಾನ್ಸಲ್ ಆಯ್ತು, ಎಕ್ಸ್ ಉಳಿತು. ಹೌದಾ, 2 1 2 2 1 2 2 2 4 12 ಬಂತ. ಎಕ್ಸ್ ಈಕ್ವಲ್ ಟು ಎಷ್ಟಪ್ಪ ಅಂದಾಗ 12. ಇದು ಬೀಜೋಕ್ತಿಗಳ ರಿಲೇಟೆಡ್ ಇಂಥವು ಪ್ರಶ್ನೆಗಳನ್ನ ಎಕ್ಸಾಮ್ದಾಗ ಕೇಳಿದಾನಪ್ಪಿ ಕೇಳ್ತಾನೆ. ಮತ್ತೆ ಹಿಂಗೆ ಏನಾರ ಸಿಂಪಲ್ ಆಗಿ ಕೇಳಿದ್ನಪ್ಪ ಅಂದ್ರೆ ಆನ್ಸರ್ನ ಈಸಿಯಾಗಿ ಹಾಕಿ ಬರ್ರಿ. ಯಾಕಂದ್ರೆ ಏನು ಕೇಳ್ಯಾನ ಅದನ್ನ ಇಟ್ಕೊಂಡೇನೆ ನಾನು ನಿಮ್ಗೆ ಹೇಳ್ತಾ ಇರೋದು. ಇನ್ನು ತ್ರಿಭುಜಗಳ ಮೇಲೆ ಕ್ವಶನ್ಸ್ನ ಕೇಳ್ತಾನಪ್ಪಿ. ಏನು ಕೇಳ್ತಾನೆ, ತ್ರಿಭುಜಗಳ ಮೇಲೆ. ತ್ರಿಭುಜಗಳು ನಿಮ್ಗೆ ಕ್ಲಾಸಸ್ಗಳು ಇಂಟ್ರೆಸ್ಟ್ ಅನಿಸ್ತಪ್ಪ ಅಂದ್ರೆ ದಯವಿಟ್ಟು ನಮ್ಮ ಕಡೆಯಿಂದ ಹೆಲ್ಪ್ ಆಗಿತ್ತಪ್ಪ ಅಂದ್ರೆ ಚಾನಲ್ ಏನು ಮಾಡ್ರಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂದ್ರೆ ಇನ್ನೂ 4-5 ಮಂದಿಗೆ ಏನಾಗ್ತದಪ್ಪ ಅಂದ್ರೆ ರೀಚ್ ಆಗ್ತದೆ, ಎಲ್ಲರಿಗೂ ಹೆಲ್ಪ್ ಆಗ್ತದೆ. ಹಾಗಾದ್ರೆ ತ್ರಿಭುಜಗಳ ಒಳಗಡೆ 3 ನೆನಪಿಟ್ಕೊಡ್ರಿ. 3 ಕ್ವಶನ್ಸ್ನ ಕೇಳಿದ ಇಲ್ಲಿವರೆಗೂ. ಏನು ಕೇಳ್ಯಾನ, 1ನೇ ತ್ರಿಭುಜ ಯಾವುದು ಸರ್? 1ನೇ ತ್ರಿಭುಜ ಸಮಬಾಹು ತ್ರಿಭುಜ. ಏನ್ರಿ ಸಮಬಾಹು ತ್ರಿಭುಜ. ಇದು ಹೆಂಗಿರ್ತದೆ, ಭಾಳ ಸ್ಪೀಡ್ ಆಗಿ. ಈಗ ಇದೊಂದು ಸಮಬಾಹು ತ್ರಿಭುಜ, ಇದನ್ನು 2 ಇತ್ತು, ಇದನ್ನು 2 ಇತ್ತು, ಇದನ್ನು 2 ಇತ್ತು. ನೋಡ್ರಿ 3 ಬಾಹುಗಳು ಏನದಪ್ಪ ಅಂದ್ರೆ ಸೇಮ್ ಅದಾವ. 3 ಬಾಹುಗಳು ಸೇಮ್ ಇದ್ದವಪ್ಪ ಅಂದ್ರೆ ಇದನ್ನ ಸಮಬಾಹು ತ್ರಿಭುಜ ಅಂತ ಕರೀತಾರೆ. ಏನಂತ ಕರೀತಾರೆ, ಸಮಬಾಹು ತ್ರಿಭುಜ ಅಂತ ಕರೀತಾರೆ. 3 ಬಾಹುಗಳು ಸೇಮ್ ಅದಾವ, ಏನೂ ಚೇಂಜಸ್ಗಳಿಲ್ಲ. ಹೌದಾ, ಇನ್ನು ಸಮಬಾಹು ಎಲ್ಲ ಇಲ್ಲಿಕಪ್ಪ ಅಂದ್ರೆ ನಿಮ್ಗೆ ಹಿಂಗ ಇಲ್ಲಿ ಹೆಸರು ಕೊಟ್ಟಿರಂಗಿಲ್ಲ, ನಂಬರ್ ಕೊಟ್ಟಿರಂಗಿಲ್ಲ. ಹೆಂಗ್ ಕೊಟ್ಟಿರ್ತಾನೆ, ಹಿಂಗೆ ಕೊಟ್ಟು ಹಿಂಗೆ ಚಿತ್ರ ಕೊಟ್ಬಿಟ್ಟಿರ್ತಾನೆ, ಹಿಂಗೆ ಸಮಚಿಹ್ನೆ ಕೊಟ್ಟಿರ್ತಾನೆ. ಅದು ಸಮಚಿಹ್ನೆ ಹೌದಾ, ಇದು ಸಮಚಿಹ್ನೆ ಹೌದಾ? ಹಾಗಾದ್ರೆ 3 ಬಾಹುಗಳು ಏನದಪ್ಪ ಅಂದ್ರೆ ಸಮ ಅದಾವು. ಹಾಗಾದ್ರೆ ಇದು ಸಮಬಾಹು ತ್ರಿಭುಜ ಉದಾಹರಣೆ ಅಂತೇಳಿ ನೀವು ಆನ್ಸರ್ನ ಹಾಕಿ ಬರ್ಬೇಕು. ಒಂದು ವೇಳೆ 2ನೇ ತ್ರಿಭುಜ ಸಮದ್ವಿಬಾಹು ತ್ರಿಭುಜ, ಸಮದ್ವಿಬಾಹು ತ್ರಿಭುಜ, ಸಮದ್ವಿಬಾಹು ತ್ರಿಭುಜ, ಸಮದ್ವಿಬಾಹು ತ್ರಿಭುಜ ಅದು ಹೆಂಗಿರ್ತದ, ಹಿಂಗೆ ಕೊಡ್ತಾನೆ, ಹಿಂಗೆ ಕೊಟ್ಟು ಇವೆರಡು ಸಮ ತೋರಿಸಿರ್ತಾನೆ, ಇದನ್ನ ಏನು ತೋರಿಸಿರಂಗಿಲ್ಲ, ಹಂಗೆ ಬಿಟ್ಟಿರ್ತಾನೆ. ಹಂಗಂದ್ರೆ ಇವೆರಡು ಸಮ ಅದಾವು, ಅಥವಾ ಇದು 5 ಐತಿ, ಇದು 5 ಐತಿ, ಇದು 3 ಅಥವಾ 4 ಏನಾರು ಇರಲ್ಲ. 2 ಬಾಹುಗಳ ಸಮ ಇದ್ದವಪ್ಪ ಅಂದ್ರೆ ದ್ವಿ ಅಂದ್ರೆ 2 ಬಾಹುಗಳ ಸಮ ಇದ್ದವಪ್ಪ ಅಂದ್ರೆ ಸಮದ್ವಿಬಾಹು ತ್ರಿಭುಜ. 3 ಸೇಮ್ ಇದ್ದವಪ್ಪ ಅಂದ್ರೆ ಅದು ಸಮಬಾಹು ತ್ರಿಭುಜ. ಒಂದು ವೇಳೆ ಇನ್ನೊಂದು ಕೊಡ್ತಾನೆ 3ನೇದು ಅಸಮಬಾಹು, ಯಾವುದೂ ಸಮ ಇರಂಗಿಲ್ಲ, ಅಸಮಬಾಹು ತ್ರಿಭುಜ ಅಂತ ಕರಿತೀವಿ. ಯಾವುದೂ ಸಂಬಂಧ ಇರಂಗಿಲ್ಲ. ಹಿಂಗೆ ಸುಮ್ಮನೆ ಹಂಗಾರು ಒಂದು ಕೊಟ್ಬಿಟ್ಟಿರ್ತಾನೆ, ಇದು 5 ಇದು 6 ಹಿಂಗೆ ಏನಾರು ಒಂದು ಸುಮ್ಮನೆ ಕೊಟ್ಬಿಟ್ನಪ್ಪ ಅಂದ್ರೆ ಅದು ಅಸಮಬಾಹು ತ್ರಿಭುಜ, ಅದು ತ್ರಿಭುಜನೇ ಆಗಲ್ಲ. ಯಾವುದೇ ತರ ಅದು ಸಮದ್ವಿಬಾಹು ಅಲ್ಲ, ಸಮಬಾಹು ಅನ್ನೋದು ಅಸಮಬಾಹು ತ್ರಿಭುಜ. ಈ 3 ಕೇಳಿದ್ನಪ್ಪ ಅಂದ್ರೆ 100% ಆನ್ಸರ್ನ ಹಾಕಿ ಬರ್ರಿ. ಭಾಳ ಈಸಿಯಾಗಿ ಕೂಡ ಹೇಳಿದ್ದೀನಿ. ಇನ್ನು ಇದನ್ನ ಬಿಟ್ರೆ ಮತ್ತೆ ಏನು ಕ್ವಶನ್ಸ್ನ ಕೇಳ್ಯಾನಪ್ಪ ಅಂತ ಹೇಳಿ ನೋಡ್ಕೊತ ಬಂದಾಗ ಗರಿಷ್ಠ ಸಂಖ್ಯೆ ಕನಿಷ್ಠ ಸಂಖ್ಯೆ, ಇದು ಭಾಳ ಸಿಂಪಲ್. ಈಗ ಒಂದು ಯಾವುದೋ ಒಂದು ನಂಬರ್ ಕೊಡ್ತಾ ಇರ್ತಾನೆ, ಹಿಂಗೊಂದು ಕೊಟ್ಟು ಇವೇ ನಂಬರ್ಗಳನ್ನು ಬಳಸ್ಕೊಂಡು ಒಂದು ಗರಿಷ್ಠ ಸಂಖ್ಯೆಯನ್ನು ಬರೆಯಿರಿ ಅಥವಾ ಕನಿಷ್ಠ ಸಂಖ್ಯೆ ಬರೆಯಿರಿ ಅಂತ ಕೊಡ್ತಾನೆ. ಗರಿಷ್ಠ ಸಂಖ್ಯೆ ಬರೀಬೇಕಪ್ಪ ಅಂದ್ರೆ ದೊಡ್ಡ ಸಂಖ್ಯೆ ಯಾವುದು, 8 ಐತಿ. ಅದಾದ ನಂತರ ದೊಡ್ಡದು ಯಾವುದು, 7. ಅದಾದ ನಂತರ ನೆಕ್ಸ್ಟ್ ಯಾವುದು, 4. ಅದಾದ ನಂತರ ಯಾವುದು, 2. ಅದಾದ ನಂತರ ಯಾವುದು, 0. ಇದು ಗರಿಷ್ಠ ಸಂಖ್ಯೆ. ಏನಿದು ಗರಿಷ್ಠ ಸಂಖ್ಯೆ. ಇವೇ ಅಂಕಿಗಳನ್ನು ಬಳಸ್ಕೊಂಡು ನಾನು ಗರಿಷ್ಠ ಸಂಖ್ಯೆ ಬರೆದೆ. ಇವಕ್ಕನ್ನೇ ಬಳಸ್ಕೊಂಡು ಕನಿಷ್ಠ ಸಂಖ್ಯೆ ಬರೆಯಂದಾಗ, ಕನಿಷ್ಠ ಅಂದಾಗ ಇದ್ರಾಗ ನಂಬರ್ 0 ಇದಂತೆ 0 ಬರೆಯಂಗಿಲ್ಲ. ಫಸ್ಟ್ಗೆ ಸಣ್ಣ ನಂಬರ್ ಯಾವುದೈತಿ ಅದು ಬರೀಬೇಕು. ನಂಬರ್ ಯಾವುದು, 2. ಆದ ನೆಕ್ಸ್ಟ್ ನಂಬರ್ 0 ಬರೀಬೇಕು. ಅದಾದ ನಂತರ ನೆಕ್ಸ್ಟ್ 4, ಅದಾದ ನಂತರ 7, ಅದಾದ ನಂತರ 8. ಇದು ಏನಪ್ಪ ಅಂದಾಗ ಕನಿಷ್ಠ ಸಂಖ್ಯೆ. ಇವೇ ನಂಬರ್ಗಳನ್ನು ಬಳಸ್ಕೊಂಡು ಸಾಧ್ಯ, ಇದಕ್ಕಿಂತ ಮತ್ತೆ ಕನಿಷ್ಠ ಸಂಖ್ಯೆ ನನಗೆ ಬರೆಯಕ್ಕೆ ಸಾಧ್ಯ ಇಲ್ಲ, ಇದಕ್ಕಿಂತ ಗರಿಷ್ಠ ಸಂಖ್ಯೆ ಬರೆಯಕ್ಕೆ ನಾನು ಸಾಧ್ಯ ಇಲ್ಲ. ಯಾಕಂದ್ರೆ ಅವೇ ಅಂಕಿಗಳನ್ನ ಅಲ್ಲಿ ನಾನು ಒಂದು ಸಾರಿ ಏನ್ ಮಾಡ್ಬೋದು ಅಂದ್ರೆ ಪುನರಾವರ್ತನೆಯನ್ನ ನಾವು ಮಾಡ್ಬೋದು. ಈ ತರ ಗರಿಷ್ಠ ಸಂಖ್ಯೆ ಬರೀರಿ, ಕನಿಷ್ಠ ಸಂಖ್ಯೆ ಬರೀರಿ ಅಂತೇಳಿ ನಿಮ್ಗೆ ಎಕ್ಸಾಮ್ಸ್ ನಲ್ಲಿ ಏನಪ್ಪಾ ಅಂತಂದ್ರೆ ಕ್ವಶನ್ಸ್ನ ಕತ್ತಿರ್ತಾನೆ. ಇವಕ್ಕನ್ನೆಲ್ಲ ನಾವು ಆಫ್ಲೈನ್ದಾಗ ಸಾಕಷ್ಟು ಹೇಳಿರ್ತಿರ್ತೀವಿ. ಎಷ್ಟೋ ಹುಡುಗರಿಗೆ ಮತ್ತೆ ಕನ್ಫ್ಯೂಸ್ಗಳನ್ನು ಮಾಡ್ಕೋತಿರ್ತಿರ್ತಾವೆ. ಇಲ್ಲ ಅಂದ್ರೆ ಇದರಾಗೆ ನೆಕ್ಸ್ಟ್ ಇನ್ನೊಂದು ತರ ಕ್ವಶನ್ಸ್ ಕತ್ತಿರ್ತಾನೆ. ಏನಪ್ಪಾ ಅಂದಾಗ 8724 ಇದೆ ಸರ್, ಇದ್ರ ಮುಂದಿನ ಸಂಖ್ಯೆ ಬರೀರಿ, ಮುಂದಿನ ಸಂಖ್ಯೆ ಬರೀರಿ, ಹಿಂದಿನ ಸಂಖ್ಯೆ ಬರೀರಿ ಅಂತ ಕ್ವಶನ್ಸ್ನ ಕೇಳೋಣಪ್ಪ. ಏನು 8724 ಐತಿ, ಇದರ ಮುಂದಿನ ಸಂಖ್ಯೆ ಅಂತ ಅಂದಾಗ ಒಂದು ಕೂಡಿಸಿರ್ತಾರೆ 8725 ಮುಂದಿನ ಸಂಖ್ಯೆ. ಹಿಂದಿನ ಸಂಖ್ಯೆ ಬರೀರಿ ಅಂದಾಗ 8724 ಐತೆ, ಒಂದು ಕಡಿಮೆ ಮಾಡ್ರಿ 23. ಇಷ್ಟೇ.
ಮುಂದಿನ ಸಂಖ್ಯೆ ಬರೀರಿ, ಹಿಂದಿನ ಸಂಖ್ಯೆ ಬರೀರಿ ಅಂತ ಅಂದಾಗ ಇದನ್ನು ಕೂಡ ಕ್ವಶನ್ಸ್ನ ಕೇಳಿದಾನೆ, ನೆನಪಿಟ್ಕೊಡ್ರಿ. ಇನ್ನ ಆಕೃತಿಗಳ ಹೆಸರುಗಳ ಮೇಲೆ ಕ್ವಶನ್ಸ್ನ ಕೇಳ್ತಾನೆ. ಆಕೃತಿಗಳು ನಿಮ್ಗೆ ಒಂದು ಚಾಪ್ಟರ್ ಐತಿ, 3 ಆಯಾಮದ ಆಕೃತಿಗಳು ಅಂತೇಳಿ. ಅದ್ರ ಒಳಗಡೆ ಚಿತ್ರ ಕೊಟ್ಟಾನ. ಶಂಕುವಿನ ಚಿತ್ರ, ಸಿಲಿಂಡ್ರದ ಚಿತ್ರ, ಗಣಾಕೃತಿಗಳ ಚಿತ್ರ, ಗಣದ ಚಿತ್ರ, ಆಯತ ಗಣದ ಚಿತ್ರ. ಇಲ್ಲಿ ನಾ ಚಿತ್ರ ತೆಗೆದು ಹೇಳಕ್ಕಾಗಂಗಿಲ್ಲ. ಯಾಕಪ್ಪ ಅಂದ್ರ ಈಗ ಆಲ್ರೆಡಿ ನಿಮ್ಗೆ ಇವೆಲ್ಲ ಚಿತ್ರಗಳು ಇಲ್ಲ, ಅಷ್ಟೊಂದು ಇಲ್ಲ. ಅದಕ್ಕೋಸ್ಕರ ಏನು ಮಾಡ್ರಪ್ಪ ಅಂತಂದಾಗ ನಿಮ್ಗೆ ಅಲ್ಲಿ 3 ಆಯಾಮದ ಪಾಠ ಐತಲ್ಲ, ಒಂದು ಶಂಕುವಿನ ಚಿತ್ರ ಕೊಟ್ಟಿರ್ತಾನೆ ಈ ತರ. ಈ ತರ ಕೊಟ್ಟಿರ್ತಾನೆ, ಅಥವಾ ಹಿಂಗ ಕೊಟ್ಟು ಈ ತರ ಶಂಕುವಿನ ಆಕೃತಿ, ಐಸ್ ಕ್ರೀಮ್ ಅದೆಲ್ಲ ನೋಡಿರ್ತಿರ್ತಿರ್ತಾರೆ. ಶಂಕುವಿನ ಆಕೃತಿ, ಗಣದ ಚಿತ್ರ ಕೊಟ್ಟಿರ್ತಿರ್ತಾನೆ, ಕ್ಯೂಬಾಯ್ಡ್ಸ್ಗಳು, ಕ್ಯೂಬ್ಸ್ಗಳು, ಆಯತ ಗಣಕ ಅಲ್ಲಿ ಅದ್ರ ಒಳಗಡೆ ಮತ್ತ ಆ ಚಿತ್ರಗಳನ್ನು ಕೊಟ್ಟು ಅವ್ರ ಜಾಲಾಕೃತಿಗಳನ್ನು ಚಿತ್ರ ಕೊಟ್ಟಾನ. ಆ ಚಿತ್ರಗಳನ್ನು ಒಂದ್ಸಲ ನೀವು ಪುಸ್ತಕ ತೆಗೆದು ನೋಡ್ಕೊಡ್ರಿ. ಇದು ಒಂದು ಏನ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ ನಾನು ಇಲ್ಲಿ ಹೇಳ್ತಾ ಇಲ್ಲ, ಯಾಕಂದ್ರೆ ಆ ಚಿತ್ರಗಳು ತೆಗೆದಿದ್ದು ಅವು ಚಿತ್ರ ಎಲ್ಲ ನಿಮ್ಗೆ ಆಲ್ರೆಡಿ ಪುಸ್ತಕದಾಗಲ್ಲೇ ಅದಾವ, ಹೌದಾ. ಒಟ್ಟು ಇದ್ರ ಒಳಗಡೆ ಇನ್ನೊಂದು ಕ್ವಶನ್ಸ್ ಏನ್ ಕೇಳ್ತಾನಪ್ಪ ಅಂತಂದಾಗ ಇದ್ರ ಒಳಗಡೆ ಆಕೃತಿಗಳ ಒಳಗಡೆ 2 ಅಥವಾ 3 ನೆನಪಿಟ್ಕೊಂಡ್ಬಿಡ್ರಿ. ಇಲ್ಲಿ ಚೌಕದ ಮತ್ತು ಆಯತಗಣದು ಎರಡೂ ಸೇಮ್ ಅದಾವು. ಇದರಲ್ಲಿ ಮುಖಗಳ ಸಂಖ್ಯೆ ಕೇಳಿದ್ನಪ್ಪ ಅಂದ್ರಾಗ 2 ಕಡೆ 6 ಹಾಕ್ರಿ, ಶೃಂಗಗಳ ಕೇಳಿದ್ನಪ್ಪ ಅಂದ್ರೆ 8 ಹಾಕ್ರಿ, ಅಂಚುಗಳ ಕೇಳಿದ್ನಪ್ಪ ಅಂತಂದಾಗ 12 ಹಾಕಿ ಬರ್ರಿ. ಅದು ಚೌಕ ಗಣದರ್ ಕೇಳಿ, ಆಯತ ಗಣದರ್ ಕೇಳೋದಕ್ಕೆ ಎರಡಕ್ಕರ ಮೇಲೆಲ್ಲ ಸಾಕಷ್ಟು ಪರಿ ಕ್ವಶನ್ಸ್ ಕೇಳೋಣ. ಇದನ್ನು ಫಿಕ್ಸ್ ನೆನಪಿಡ್ಬೇಕು. ಮುಖಗಳು 6, ಶೃಂಗಗಳು 8, ಅಂಚುಗಳು ಎಷ್ಟು 12. ಇಷ್ಟು ನೆನಪಿಟ್ಕೊಂಡ್ಬಿಟ್ರಿ. ಅದ್ರ ಒಳಗಡೆ ನಿಮ್ಗೆ ಅಲ್ಲಿ ಟೇಬಲೇ ಕೊಟ್ಟಿದ್ದಾನೆ, ಆ ಟೇಬಲ್ ಒಂದ್ಸತ ನೋಡ್ಕೊಡ್ರಿ ಕ್ವಿಕ್ ರಿವಿಷನ್ದಾಗ. ಇನ್ನು ಇದನ್ನ ಬಿಟ್ರೆ ಮತ್ತೇನು ಕ್ವೆಶನ್ಸ್ನ ಕೇಳೋಣಪ್ಪ ಅಂದ್ರೆ ಅಪವರ್ತನಗಳ ಮೇಲೆ ಕ್ವೆಶನ್ಸ್ನ ಕೇಳ್ತಾನೆ. ಅಪವರ್ತನಗಳು ಸರ್, ಅಪವರ್ತನಗಳಂದ್ರೆ ಏನು, ಅಪವರ್ತೆಗಳಂದ್ರೇನು? ಭಾಳ ಸಿಂಪಲ್ ಆಗಿ ಈಗ ಒಂದು ಉದಾಹರಣೆಗೆ 24 ಅಂತೀವಿ. 24 ಯಾವ ಮಧ್ಯ ಒಳಗಡೆ ಬರ್ತದಲ್ಲ ಅವಕ್ಕೂ ಅಪವರ್ತನಗಳು. ಹಾಗಾದ್ರೆ ಅಪವರ್ತನಗಳನ್ನು ಬರೀಬೇಕಾಗಿತ್ತಪ್ಪ ಅಂದ್ರೆ ಫಸ್ಟ್ ಒಂದು ಬರೀಬೇಕು. ಎಷ್ಟು ನಂಬರ್ ಕೇಳ, 24 ಕೇಳ, 24 ಅಂತ ದಂಡಿಗೆ ಬರೀಬೇಕು. ಇದು ಫಿಕ್ಸ್. ಅತ್ಯಂತ ಚಿಕ್ಕದಾದ ಅಪವರ್ತನ ಅಂದಾಗ 1, ಹೌದಾ. ಇದನ್ನು ಬರ್ಕೊಂಡಾದ್ಮೇಲೆ ನೋಡ್ರಿ 24 ಇದು ಸಮಸಂಖ್ಯೆ ಐತೆ, 2ರದಾಗೂ ಬರ್ತೈತೆ. 3 8 24, 3 ಮುಗಿಯ ಬರ್ತದೆ. 4 6 24, 6 4 24, ನೆಕ್ಸ್ಟ್ 8 3 24, ನೆಕ್ಸ್ಟ್ 9 ಮುಗಿಯಾಗ 12 ಮುಗಿಯಾಗ ಐತೆ. ನೆಕ್ಸ್ಟ್ 12 24, ಅದನ್ನ ಬಿಟ್ರೆ ಒಮ್ಮೆ 24 ಮುಗಿಯಾಗ 12 24 13 ಓದಲ್ಲ 26 ದೊಡ್ಡ ಆಗ್ತದೆ. ಇನ್ನೊಮ್ಮೆ 24 ಮುಗಿಯಾಗ. ಇಷ್ಟು ಅಪವರ್ತನಗಳು, 24 ಅಪವರ್ತನಗಳು. ಇವು ಕರೆಕ್ಟ್ ಸೀರಿಯಲ್ ಆಗಿ ಎಲ್ಲಾ ಮಧ್ಯ ಬರ್ತಾವಲ್ಲ ಚೆಕ್ ಮಾಡ್ಕೊಂಡು ಹೋಗ್ಬಿಟ್ಟು ಹೋದಾಗ ಈಸಿಯಾಗಿ ಅಪವರ್ತನಗಳನ್ನು ಬರಿತೀನಿ. ಅದೇ 5ರ ಅಪವರ್ತೆಗಳನ್ನು ಬರೆಯಿರಿ. 5ರ ಮೊದಲ 4 ಅಪವರ್ತೆಗಳನ್ನು ಬರೆಯಿರಿ. 5 ಅಪವರ್ತನಗಳು ಬರೆಯಿರಿ ಅಂದ್ರೆ 5ರ ಮಧ್ಯೆ ಬರೆಯಕ್ಕೆ ಸ್ಟಾರ್ಟ್ ಮಾಡಿ. 5ರಿಂದ ಸ್ಟಾರ್ಟ್ ಮಾಡ್ಬೇಕು. 5 1 5, 5 2 10, 5 3 15, 5 4 20, 25 ಹಿಂಗ ಎಷ್ಟು ಕೇಳ್ತಾನೆ. 5 ಕೇಳಿದ್ರೆ 5, 6 ಕೇಳಿದ್ರೆ 6, 10 ಕೇಳಿದ್ರೆ 10. ಈ ತರ ಅಪವರ್ತಗಳನ್ನು ಕೇಳಿನಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಅಪವರ್ತನಗಳನ್ನ ಬರೆಯಕ್ಕೆ ಸ್ಟಾರ್ಟ್ ಮಾಡ್ರಿ, ಹೌದಾ. ಅಪವರ್ತನ ಮತ್ತು ಅಪವರ್ತೆಗಳನ್ನು ಭಾಳ ಸಿಂಪಲ್ ಆಗಿ ಒಂದೊಂದು ಲೈನ್ದಾಗೆ ಹೇಳ್ಕೊತ ಹೊಂಟಿದ್ದೀನಿ ನಾನು. ಕೊನೆಯ ಹಂತ ಒಳಗಡೆ ಈಗ ಆಲ್ರೆಡಿ ಯಾಕಂದ್ರೆ ಕ್ಲಾಸಸ್ಗಳನ್ನ ಮಾಡಿರ್ತೀವಿ, ನೋಡ್ಕೋಬಹುದು ನೀವು. ಇನ್ನು ಸಮಮಿತಿ ಅಕ್ಷಗಳನ್ನು ಸರ್, ಸಮಮಿತಿ ಅಕ್ಷಗಳ ಇಲ್ಲೊಂದು ತ್ರಿಭುಜ ಕೊಡ್ತಾನೆ. ಸಮಬಾಹು ತ್ರಿಭುಜದಲ್ಲಿ ನಾವು 1 2 ನೆಕ್ಸ್ಟ್ 3 ಎಷ್ಟು ಸಮಮಿತಿ ಅಕ್ಷಗಳನ್ನ ಎಳಿಬಹುದು ಅಂದ್ರೆ 3. ಒಂದು ಚೌಕ ಕೊಡ್ತಾನೆ. ಒಂದು ಚೌಕ ಕೊಟ್ಟು 1 2 3 4 ಸಮಮಿತಿ ಅಕ್ಷಗಳನ್ನ ನಾವು 4 ಎಳಿಬಹುದು. ಆಯತದಲ್ಲಿ ಕೂಡ 4 ಎಳಿಬಹುದು. ವೃತ್ತದಲ್ಲಿ ಹಿಂಗ 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 ಸಮಮಿತಿ ಅಕ್ಷಗಳನ್ನ ನೀವು ಏನ್ ಮಾಡ್ಬೋದಪ್ಪ ಅಂದ್ರೆ ಈ ತರ ಹೇಳ್ಕೊತ ಹೋಗ್ಬೋದು. ಹಾಗಾದ್ರೆ ಸಮಮಿತಿ ಅಕ್ಷಗಳನ್ನ ಒಂದು ಆಕೃತಿಗಳು ಕೊಟ್ಟಾದ್ರೂ ಕೇಳ್ಬೋದು, ಅಥವಾ ABCD ಅಕ್ಷರನ ಕೊಡ್ಬೋದು. ಎ ಕೊಡ್ತಾನೆ, ಇದು ಸಮಮಿತಿ ಅಕ್ಷಕ್ಕೆ ಉದಾಹರಣೆ ಹೌದು ಅಲ್ಲೋ? ಹೌದು. ಎನ ನಾ ಹಿಂಗೆ ಕಟ್ ಮಾಡ್ಬೋದು. ಬಿ ಸಮಮಿತಿ ಅಕ್ಷ ಹೌದು ಅಲ್ಲೋ? ಹೌದು. ಬಿ ನ ಹಿಂಗೆ ಅಡ್ಡ ಕಟ್ ಮಾಡ್ಬೋದು. ಸಿ ಕಟ್ ಮಾಡ್ಬೋದು, ಡಿ ಕಟ್ ಮಾಡ್ಬೋದು, ಇ ಕಟ್ ಮಾಡ್ಬೋದು. ಆದರೆ ಎಫ್ ಕಟ್ ಮಾಡಕ್ ಬರಂಗಿಲ್ಲ. ಎಫ್ ನೋಡ್ರಿ ಈ ತರನು ಕಟ್ ಮಾಡಕ್ ಬರಲ್ಲ. ಉದ್ದನ್ ಲಂಬ ಏನಪ್ಪಾ ಲಂಬದಾಗೂ ಕಟ್ ಮಾಡಕ್ಕಲ್ಲ, ಅಡ್ಡದಾಗ ಛೇದದಾಗೂ ಕೂಡ ಕಟ್ ಮಾಡಕ್ ಬರಂಗಿಲ್ಲ. ಓ ಕಟ್ ಹಿಂಗ ABCD ಎಲ್ಲ ಅಕ್ಷರನೂ ಬರ್ಕೋರಿ. ಜಡ್ ತನ ಬರ್ಕೊಂಡು ಯಾವ ಅಕ್ಷರಗಳು ಲಂಬವಾಗಿ ಕಟ್ ಆಗ್ತವೆ ಅಥವಾ ಸಮಮಿತಿ ಅಕ್ಷರಗಳನ್ನು ಹೊಂದಿದಾವೋ ಯಾವ ಹೊಂದಿಲ್ಲ ಅಂತೇಳಿ ನೀವು ನೋಡ್ಕೊತ ಬರ್ರಿ. ಈಗ ಉದಾಹರಣೆಗೆ ಎಫ್ ಹೊಂದಲ್ಲ, ಜಿ ಹೊಂದಲ್ಲ, ಕ್ಯೂ ಹೊಂದಲ್ಲ. ಇವು ಒಂದಿಷ್ಟು ಹೇಳ್ತಾ ಇದ್ದೀನಿ. ಆರ್ ಇರಂಗಿಲ್ಲ. ನೆಕ್ಸ್ಟ್ ಅದ್ರ ಒಳಗಡೆನೆ ಎಲ್ಲರೂ ಕನ್ಫ್ಯೂಸ್ ಆಗ್ತಿರ್ತಾರೆ. ಎಷ್ಟೋ ಒಂದು ಅಕ್ಷರಗಳು ಏನಪ್ಪ ಅಂದ್ರೆ ಸಮಮಿತಿ ಅಕ್ಷರಗಳನ್ನೇ ಹೊಂದಿಲ್ಲ. ಇವಕ್ಕೂ ಕೂಡ ತಾವು ಏನ್ ಮಾಡ್ರಪ್ಪ ಅಂದ್ರೆ ಕ್ವಿಕ್ ಆನ್ಸರ್ಸ್ ಹೋದ್ರೆ ಒಂದ್ಸತ ನೋಡ್ಕೋಬೇಕು, ಹೌದಾ. ಇನ್ನ ಮತ್ತೆ ಇದನ್ನ ಬಿಟ್ರ ಪೈಸೆ ಟು ರೂಪಾಯಿ, ರೂಪಾಯಿ ಟು ಪೈಸೆ ಅಂತ ಕ್ವಶನ್ಸ್ ಕೇಳ್ತಾರೆ. ಈಗ 5 ರೂಪಾಯಿ
ಎಷ್ಟು ಪೈಸೆಗೆ ಸಮ ಅಂತ ಕ್ವಶನ್ ಕೇಳ್ತಾರೆ. 5 ರೂಪಾಯಿ, 1 ರೂಪಾಯಿ ಅಂದ್ರೆ 100 ಪೈಸೆ, 5 ರೂಪಾಯಿ ಅಂದಾಗ 500 ಪೈಸೆ. ಎಷ್ಟು? 500 ಪೈಸೆ. ರೂಪಾಯಿ ಇದ್ದದ್ದು ಪೈಸೆ ಮಾಡ್ಬೇಕಂದ್ರೆ ಇಂಟು 100 ಮಾಡ್ಬೇಕು. ಈಗ ಉದಾಹರಣೆಗೆ ಈಗ 282 ರೂಪಾಯಿ ಎಷ್ಟು ಪೈಸೆಗೆ ಸಮ ಅಂದಾಗ 282 ಇಂಟು 100 ಮಾಡಿಬಿಡ್ಬೇಕು. ನೋಡ್ರಿ 282 ಒಂದ್ಲೆ 282 2 0 2 0 28,200 ಪೈಸೆ ಆಗ್ತದೆ. ಪೈಸೆ ಮಾಡಿಬಿಡು. ಹೌದಾ? ಒಂದು ವೇಳೆ ಹಿಂಗೆ ಪೈಸೆನೇ ಕೊಟ್ಟಿದ್ದಪ್ಪ ಅಂತಿಕೋ, ಎಷ್ಟು 600 ಪೈಸೆ. ಇದು ಎಷ್ಟಕ್ಕೆ ಸಮ ಅಂತ ಕೊಟ್ಟನಪ್ಪ ಅಂದ್ರೆ ಬಿಡಿ 10 100 ಸ್ಥಾನಕ್ಕೆ ಒಂದು ಪಾಯಿಂಟ್ ಇಟ್ಬಿಡ್ಬೇಕು. ಮುಂದಿನ ಇದೇನು ಬರ್ತದಲ್ಲ 6, ಇದು 6 ರೂಪಾಯಿ ಅಂತ ಹೇಳ್ಬೇಕು. ಸೊ ಉದಾಹರಣೆಗೆ 30 ಹಿಂಗೇನೋ ಒಂದು ನಂಬರ್ ಕೊಡ್ತಾನೆ. ಹೌದಾ? ಇದು ಪೈಸೆ ಅಂತ ಕೊಟ್ಟ, ಇದು ರೂಪಾಯಿದಲ್ಲಿ ಹೇಳ್ರಿ ಅಂತ ಕೊಟ್ಟನಂತಿಕೋ. ರೂಪಾಯಿದಲ್ಲಿ ಹೇಳ್ರಿಪ್ಪ ಅಂದಾಗ ಬಿಡಿ 10 100 ಸ್ಥಾನಕ್ಕೆ ಪಾಯಿಂಟ್ ಇಡಬೇಕು. 328 ರೂಪಾಯಿ 24 ಪೈಸೆ. 328 ರೂಪಾಯಿ 24 ಪೈಸೆ ಅಂತ ಅಂದ್ರೆ ರೂಪಾಯಿದಾಗ ನಾವು ಆನ್ಸರ್ನ ಹೇಳ್ಬಿಡ್ಬೇಕಾಗ್ತದೆ. ಈ ಥರ ನಿಮ್ಗೆ ರೂಪಾಯಿ ಟು ಪೈಸೆ, ಪೈಸೆ ಟು ರೂಪಾಯಿನ ಮಾಡೋದನ್ನ ಗೊತ್ತಿರ್ತಿರ್ತಾನೆ. ಇನ್ನು ಏನಪ್ಪ ಅಂದ್ರೆ ದಶಮಾಂಶ ಗುಣಾಕಾರನ ಅದೆಲ್ಲ ನಾನು 1ನೇ ವಿಡಿಯೋ ಒಳಗಡೆ ಹೇಳಿದ್ದೀನಿ. ಇನ್ನು ನೆಕ್ಸ್ಟ್ ಅದನ್ನು ಬಿಟ್ರೆ ಏನಪ್ಪ ಅಂದ್ರೆ ಏರಿಕೆ ಕ್ರಮ ಇಳಿಕೆ ಕ್ರಮದಾಗ ಕೇಳ್ತಾನೆ. ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮ, ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮದ ಮೇಲೆ. ಏರಿಕೆ ಕ್ರಮ ಅಂದ್ರೇನು? ಸಣ್ಣದಿಂದ ಏನು ಮಾಡಬೇಕಪ್ಪ ಅಂದ್ರೆ ದೊಡ್ಡದ ಕಡೆ ಹೋಗ್ಬೇಕು, ದೊಡ್ಡದ ಕಡೆ. ಇದು ಏರಿಕೆ. ಇಳಿಕೆ ಅಂದಾಗ ದೊಡ್ಡದಿಂದ ಏನು ಮಾಡಬೇಕಪ್ಪ ಅಂದ್ರೆ ದೊಡ್ಡ ಸಂಖ್ಯೆಯಿಂದಾಗ ಸಣ್ಣ ಸಂಖ್ಯೆ ಕಡೆ ಹೋಗ್ಬೇಕು. ಭಾಳ ಸಿಂಪಲ್. ಉದಾಹರಣೆಗೆ ಇಲ್ಲಿ ಒಂದು ನಂಬರ್ ಹಾಕ್ತೀನಿ, 86 93 92 98. ಇದ್ರಾಗ ನೋಡ್ರಿ ಏರಿಕೆ ಕ್ರಮದ ಬರೀರಿ ಅಂದ್ರೆ ಏರಿಕೆ ಕ್ರಮ ಸಣ್ಣದು ಯಾವುದು? 83. ಅದಕ್ಕಿಂತ ನೆಕ್ಸ್ಟ್ ಯಾವುದು? 86. ಅದಾದ ನಂತರ ಎಷ್ಟು? 92. ಅದಾದ ನಂತರ 98 ಏರಿಕೆ ಕ್ರಮ. ಇಳಿಕೆ ಕ್ರಮ ಬರೀ ಅಂದ್ರೆ ಅದನ್ನೇ ಉಲ್ಟಾ ಬರೀಬೇಕು, 98 92 86 83. ನೋಡಿ ಇದು ಇಳಿಕೆ ಕ್ರಮ. ಸಣ್ಣ ನಂಬರ್ ಹಾಕಿದ್ರೆ ಅಲ್ಲಿ 3 ನಂಬರ್ ಕೊಡ್ಬೋದು, 4 ನಂಬರ್ ಕೊಡ್ಬೋದು. ಎಷ್ಟು ಕೊಡ್ತಾರೋ ಕೊಡೋಲಕ್ಕ ನೀವು ಈಸಿಯಾಗಿ ಆನ್ಸರ್ಸ್ಗಳನ್ನು ಬರೀಬೋದು. ಇನ್ನು ಇದನ್ನು ಬಿಟ್ರೆ ಕೊನೆ ಹಂತದಲ್ಲಿ ನಿಮಗೊಂದು ಗ್ರಾಫ್ ರಿಲೇಟೆಡ್, ಇತ್ತೀಚೆಗೆ ಗ್ರಾಫ್ ರಿಲೇಟೆಡ್ ಏನಾಗ್ತಪ್ಪ ಅಂದ್ರೆ ಕ್ವಶನ್ಸ್ನ ಕೊಟ್ಟಿರ್ತಿರ್ತಾನೆ. ಗ್ರಾಫ್ ರಿಲೇಟೆಡ್ ಏನು ಕನ್ಫ್ಯೂಸ್ ಆಗಂಗಿಲ್ಲ. ಅದ್ರಾಗ ಆಲ್ರೆಡಿ ಅವರೇ ಏನು ಮಾಡಿರ್ತಾನಪ್ಪ ಅಂದ್ರೆ ಒಂದು ಗ್ರಾಫ್ನ ಹಿಂಗೆ ಕೊಟ್ಟಿರ್ತಿರ್ತಾನೆ. ಇಲ್ಲಿ ಕನ್ನಡ, ಹಿಂಗೆ ಇಂಗ್ಲೀಷು, ಹಿಂಗೆ ಯಾವುದೋ ಒಂದು ವಿಷಯಗಳು ಕೊಡ್ಬೋದು, ಅಥವಾ ಹಣ್ಣುಗಳು ಮಾರಿದ್ದು ಏನೋ ಒಂದು ಕೊಡ್ಬೋದು. ಈ ಕಡೆ ಇದು ಎಕ್ಸ್ ಮಾನ, ಇದು ವಾಯ್ ಮಾನ ಅಂತ ಕೊಟ್ಟಿರ್ತೇವೆ. ಇದರ ಡಾಟಾ ಕೊಟ್ಟಿರ್ತಿರ್ತಾನೆ. 10 20 30 ಹಿಂಗೆ ಡಾಟಾಗಳನ್ನು ಕೊಟ್ಟಿರ್ತಿರ್ತಾನೆ. ಹಿಂಗೆ ಏನೋ ಒಂದು ಕ್ವಶನ್ಸ್ನ ಕೇಳ್ತಿರ್ತಾನೆ. ಇಲ್ಲಿ ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಯಾವ ವಿಷಯದಲ್ಲಿ ಸಮ ಅಂಕಗಳನ್ನು ಪಡ್ಕೊಂಡಿದ್ದಾರೆ, ಅಥವಾ ಯಾವ ಕೆಳಗಡೆ ವರ್ಷ ಅದು ಏನು ಕೊಟ್ಟಿದ್ದಾರೆ 2002 2004 ವರ್ಷ, ಅಥವಾ ಹಿಂಗೆ ಕೊಟ್ಟಿದ್ರೆ ಯಾವ ವರ್ಷದಲ್ಲಿ ಅತಿ ಹೆಚ್ಚು ವ್ಯಾಪಾರ ಆಗಿದೆ, ಇಳಿಕೆ ಆಗಿದೆ, ಹಿಂಗೆ ಏನು ಕೊಡ್ತಾನೋ ಅಲ್ಲೇ ಇರ್ತದೆ ಆನ್ಸರ್. ಅದನ್ನ ನೋಡಿ ಗ್ರಾಫ್ನ ಹಾಕಬೇಕು. ಗ್ರಾಫ್ ಇದನ್ನೇ ಕೊಡ್ತಾರಂತೆ ಹೇಳಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಗ್ರಾಫ್ ಪ್ರತಿ ವರ್ಷನೂ ಚೇಂಜಸ್ಗಳನ್ನು ಮಾಡಿದ್ದಾನೆ. ಇಲ್ಲಿವರೆಗೂ ಭಾಗ 1 ಮತ್ತು ಭಾಗ 2 ಒಳಗಡೆ ಕಂಪಲ್ಸರಿಯಾಗಿ ವಿಡಿಯೋ ನೋಡ್ಕೊಳ್ರಿ. ನಾಳೆ ಎಕ್ಸಾಮ್ಸ್ನ ಸಂಡೇ ಎಕ್ಸಾಮ್ ಬರೆದು ಬಂದಮೇಲೆ ನಾ ಹೇಳಾರ್ದ ಯಾವುದಾದ್ರೂ ಒಂದು ಟಾಪಿಕ್ನ ಕ್ವಶನ್ಸ್ ಬಂದಿದ್ದಪ್ಪ ಅಂದ್ರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ನೀವು ಹೇಳಾರ್ದ ಟಾಪಿಕ್ನ ಕ್ವಶನ್ಸ್ ಬಂದಿದ್ದು ಭಾಗ 1 ಭಾಗ 2 ಕಂಪಲ್ಸರಿ ನೋಡ್ಕೊಂಬಂದವರು ಆಲ್ಮೋಸ್ಟ್ ಎಲ್ಲವೂ ಚಾಪ್ಟರ್ ನಾನು ಕವರ್ ಮಾಡಿದ್ದೀನಿ. ಕ್ವಿಕ್ ಗ್ಲಾನ್ಸಸ್ ಒಳಗಡೆ ಮತ್ತು ಬೇಕಾದ ಚಾಪ್ಟರ್ ಅಂತೂ ಎಲ್ಲವೂ ಹೇಳಿದ್ದೀನಿ, ನೋಡ್ಕೊಳ್ರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಕೀ ಆನ್ಸರ್ಸ್ಗೆ 100% ಕೀ ಆನ್ಸರ್ಸ್ಗಳನ್ನ ನಮ್ಮ ಚಾನಲ್ ಮೂಲಕ ನಿಮಗೆ ಸಿಗ್ತಿರ್ತಿರ್ತವೆ. ಎಲ್ಲ ವಿಷಯಗಳನ್ನು ಇವತ್ತು ಗಣಿತನ ಹೇಳಿದ್ದೀನಿ. ನಾಳೆ ಏನಪ್ಪ ಅಂದ್ರೆ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಹೇಳ್ತೀನಿ. ನನ್ನ ಕಡೆಯಲ್ಲಿ ಅಂದ್ರೆ 60 ಮಾರ್ಕ್ಸ್ ಅಂತ ಕಂಪಲ್ಸರಿ ಬರಲೇಬೇಕು, ಬರ್ತಾವೆ. ಇನ್ನು 20 ಮಾರ್ಕ್ಸ್ ಕನ್ನಡ, 20 ಮಾರ್ಕ್ಸ್ ಇಂಗ್ಲೀಷ್, ಇನ್ನು 40 ಮಾರ್ಕ್ಸ್ಗಳನ್ನ ನೀವು ಫೋಕಸ್ ಮಾಡಿರಿ. 60 ಅಂತೂ ನನ್ನ ಚಾನಲ್ ಮೂಲಕ ಅಂತೂ ಬರಲೇಬೇಕು, ಬಂದೇ ಬರ್ತಾವೆ. ಇನ್ನು ಕನ್ನಡ ಇಂಗ್ಲೀಷ್ ಸ್ವಲ್ಪಗಳನ್ನು ಹೇಳಿದ್ದೇನೆ, ತಾವು ಕೂಡ ನೋಡ್ಕೋಬಹುದು ಒಂದಿಷ್ಟು ವಿಡಿಯೋಗಳಲ್ಲಿ. ಫಸ್ಟ್ ನಮ್ಮ ಚಾನಲ್ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಧನ್ಯವಾದಗಳು.